Hello everyone, welcome back to ga+na+nam channel. Today trick for the day ಅಲ್ಲಿ ನಾವು ಸ್ಕ್ವೇರ್ ರೂಟ್ ಟ್ರಿಕ್ ಕಲ್ತ್ಕೊಳ್ಳೋ ಹೊರಟಿದ್ವಿ. ಅದರಲ್ಲೂ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ಬೋದು. ಈಗ ಪರ್ಫೆಕ್ಟ್ ಸ್ಕ್ವೇರ್ ಆದ್ರೆ ನಿಮ್ಗೆನೆ ಗೊತ್ತಿರುತ್ತೆ, ರೈಟ್? ಈಗ ಫಾರ್ ಎಕ್ಸಾಂಪಲ್ ರೂಟ್ 60 ಇದೆ, ಅದೇನೇ ಇಲ್ಲಿ ರೂಟ್ 64 ಇದ್ರೆ ನಿಮ್ಗೇನೆ ಗೊತ್ತು 8 ಸ್ಕ್ವೇರ್, ಸೊ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ಸೊ 8 ಇಸ್ ದ ಆನ್ಸರ್ ಅಂತ. ಬಟ್ ಈಗ ನಾ ಹೇಳ್ಕೊಡ್ತಿರೋದು ನಾನ್ ಪರ್ಫೆಕ್ಟ್ ಸ್ಕ್ವೇರ್ಗೆ. ನಾನ್ ಪರ್ಫೆಕ್ಟ್ ಸ್ಕ್ವೇರ್ಗೆ ಒಂದು ಸಿಂಪಲ್ ಟ್ರಿಕ್ ಉಪಯೋಗಿಸ್ಕೊಂಡು ಹೇಗೆ ನಾವು ಆನ್ಸರ್ ನ ಫಾಸ್ಟ್ ಆಗಿ ತಗೊಳ್ಳೋದು ಅಂತ ನೋಡೋಣ. ಎಸ್, ಈಗ ರೂಟ್ 60 ಇದೆ, ಇದು ಯಾವ ಸ್ಕ್ವೇರ್ ನಂಬರ್ದು ನಿಯರೆಸ್ಟ್ ಬರುತ್ತೆ ಅಂತ ನೋಡಿ. ಈಗ 8 ಸ್ಕ್ವೇರ್ ನಮ್ಗೆ ನಿಯರೆಸ್ಟ್ ಬರುತ್ತೆ. 7 ಸ್ಕ್ವೇರ್ ಮಾಡಿದ್ರೆ ನಮ್ಗೆ 49 ಬರ್ತಿದೆ ಅಂಡ್ 8 ಸ್ಕ್ವೇರ್ ಮಾಡಿದ್ರೆ ನಮ್ಗೆ 64 ಬರುತ್ತೆ. ಈಗ 60 ನಮಗ್ ಬೇಕಾಗಿರೋದು ರೂಟ್ 60 ನಂಬರ್ಗೆ ನಮ್ಗೆ 49 ನಿಯರೆಸ್ಟ್, 64 ನಿಯರೆಸ್ಟ್, 64. ಸೊ ನಾವೇನ್ ಮಾಡ್ಬೇಕು, ನಮ್ಗೆ ಯಾವ ಸ್ಕ್ವೇರ್ ನಂಬರ್ ನಿಯರೆಸ್ಟ್ 8. ಸೊ ಈಗ ಈ ನಂಬರ್ ಏನಿದೆಯಲ್ಲ 60 ಡಿವೈಡೆಡ್ ಬೈ 8 ಮಾಡಿ. 60 ಡಿವೈಡೆಡ್ ಬೈ 8 ಮಾಡಿದ್ರೆ ನಮ್ಗೆ 8 7 56, 4 ಉಳಿತು, 0.0 ಹಾಕಿದ್ರೆ 5 ಎಸ್ 7.5 ಆನ್ಸರ್ ಬರುತ್ತೆ. ಓಕೆ, ಈಗ ಏನ್ ಮಾಡ್ಬೇಕಂದ್ರೆ ಈ ನಂಬರ್ ಯಾವ ನಂಬರ್ ಇಂದ ನಾವು ಡಿವೈಡ್ ಮಾಡಿದೀವಲ್ಲ ಆ ನಂಬರು ಮತ್ತೆ ಬಂದಿರೋ ಆನ್ಸರು ಇದೆರಡನ್ನ ನಾವು ಆಡ್ ಮಾಡ್ಬೇಕು. ದಟ್ ಇಸ್ 8 ಪ್ಲಸ್ 7.5. ಅವಾಗ ನಮ್ಗೆ ಎಷ್ಟು ಬರುತ್ತೆ? 15.5 ಬರುತ್ತೆ, ರೈಟ್? ಎಸ್, ಇದನ್ನೇನ್ ಮಾಡ್ಬೇಕು, ಡಿವೈಡೆಡ್ ಬೈ 2 ಮಾಡ್ಬೇಕು. ಡಿವೈಡೆಡ್ ಬೈ 2 ಏನಕ್ಕೆ ಮಾಡ್ಬೇಕು? ಸ್ಕ್ವಯರ್ ರೂಟ್ ಇದು, ಅದಕ್ಕೆ. ಅವಾಗ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ? 7.75. ಅಂಡ್ this is the answer for root 60. root 60 ಮಾಡಿದ್ರೆ ನಮ್ಗೆ 7.75 ಬರುತ್ತೆ, ರೈಟ್? ಎಸ್, ಇಲ್ಲಿ ನಾವು ವಿತಿನ್ ಸೆಕೆಂಡ್ಸ್ ಒಳಗಡೆ ಆನ್ಸರ್ ತಗೊಂಡ್ವಿ, ರೈಟ್? ಈಗಿದ್ದು ಫಸ್ಟ್ ಸಮ್ ಆದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಇನ್ನೂ ಒಂದ್ ಸಮ್ ಮಾಡಿ ನೋಡೋಣ ನಾವು. ರೂಟ್ 80 ಇದೆ, ಸೊ ಇದು ಯಾವ ಸ್ಕ್ವೇರ್ ನಂಬರ್ದು ನಿಯರೆಸ್ಟ್ ಅಂತ ನೋಡಿ. 9 ಸ್ಕ್ವೇರ್ದು, ರೈಟ್? ಅವಾಗ 81 ಬರುತ್ತೆ. ಸೊ 80 ಡಿವೈಡೆಡ್ ಬೈ 9 ಮಾಡಿ. ಅವಾಗ ನಮ್ಗೆ 8.8888 ಬರುತ್ತೆ. ಬಿಕಾಸ್ 72 8 ರಿಮೈಂಡರ್ ಅಗೇನ್ 0 72 ಹಂಗೆ ಬರುತ್ತೆ. ಸೊ ಇದು ರೆಕರಿಂಗ್ ಆಗುತ್ತೆ, ರೈಟ್? 8.88. ಈಗ ಏನ್ ಮಾಡ್ಬೇಕು, ನಾವು ಇದೆರಡು ನಂಬರ್ನ ಆಡ್ ಮಾಡ್ಬೇಕು. ಸೊ 8.88 ಪ್ಲಸ್ 9 ಮಾಡಿದ್ರೆ ನಮ್ಗೆ 17.88 ಬರುತ್ತೆ. ಇದನ್ನ ಡಿವೈಡೆಡ್ ಬೈ 2 ಮಾಡಿ. ಅವಾಗ ನಮ್ಗೆ ಆನ್ಸರು 8.94 ಬರುತ್ತೆ. ಅಂಡ್ ದಿಸ್ ಇಸ್ ದ ಫೈನಲ್ ಆನ್ಸರ್, ರೈಟ್? 8.94 ಫಾರ್ ರೂಟ್ 80. ಎಸ್, ಈಗ ಇನ್ನೂ ಒಂದು ಸಮ್ ಟ್ರೈ ಮಾಡೋಣ ನಾವು. ರೂಟ್ 59 ಇದೆ. ಓಕೆ, ಈಗ ಇದಕ್ಕೆ ನಿಯರರ್ ಸ್ಕ್ವೇರ್ ನಂಬರ್ ಯಾವುದು? 7 ಸ್ಕ್ವೇರ್ ನಮ್ಗೆ 49 ಬರುತ್ತೆ ಅಂಡ್ 8 ಸ್ಕ್ವೇರ್ ನಮ್ಗೆ 64 ಬರುತ್ತೆ. ಈಗ ಇದು ಎರಡರಲ್ಲಿ ನಿಯರರ್ ಇರೋದು 64, ರೈಟ್? ಬಿಕಾಸ್ 59ಗೂ 64ಗೂ ಡಿಫ್ರೆನ್ಸ್ 5. ಅದೇ ಇದೆರಡು ಡಿಫ್ರೆನ್ಸ್ ಬಂದ್ಬಿಟ್ಟು ನಮ್ಗೆ 10 ಬರುತ್ತೆ. ಸೊ ಕಡಿಮೆ ಡಿಫ್ರೆನ್ಸ್ ಇರೋದು ಯಾವುದು? 8 ಸ್ಕ್ವೇರ್. ಸೊ ಈಗ ನಾವು 59 ಅನ್ನ 8 ಅಲ್ಲಿ ಡಿವೈಡ್ ಮಾಡ್ತೀವಿ. 59 ಡಿವೈಡೆಡ್ ಬೈ 8 ಮಾಡಿದ್ರೆ ನಮ್ಗೆ 7.38 ಬರುತ್ತೆ. ಓಕೆ, ಈಗ ಇದೆರಡನ್ನು ಆಡ್ ಮಾಡಿ. ಅವಾಗ ನಮ್ಗೆ 15.375 ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 2. ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ 7.68 ಬರುತ್ತೆ. ದಿಸ್ ಇಸ್ ದ ಫೈನಲ್ ಆನ್ಸರ್. ಎಸ್, ಆಗ್ಲೇ ನಾವು ರೂಟ್ 60 ಮಾಡಿದ್ವಿ, ಅವಾಗ ನಮ್ಗೆ 7.75 ಬಂತು. ರೂಟ್ 59 ಮಾಡಿದಾಗ ನಮ್ಗೆ 7.68 ಬಂತು. ನಿಯರರ್ ಇದೆ ಬಟ್ ವ್ಯಾಲ್ಯೂ ಚೇಂಜ್ ಇದೆ, ರೈಟ್? ಈ ತರ ನಾವು ಹೋಲ್ ನಂಬರ್ ಕೊಟ್ರೆ ಮಾಡ್ತೀವಿ. ರೂಟ್ 80, ರೂಟ್ 99, ರೂಟ್ 95 ಆತರ ಯಾವುದೇ ಕೊಟ್ರು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಾವು ಮಾಡ್ತೀವಿ. ಈಗ ಅದೇ ಡೆಸಿಮಲ್ ಅಲ್ಲಿ ಇದ್ರೆ, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಡೆಸಿಮಲ್ ಅಲ್ಲಿ ಇದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು ಜಸ್ಟ್ ಎಕ್ಸ್ಟೆಂಡೆಡ್ ವರ್ಷನ್ ಅಷ್ಟೇನೆ. ಇಲ್ಲಿವರೆಗೂ ಸೇಮ್, ಇದಲ್ದೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ ನಿಮ್ಗೆ. ಹೆಂಗ್ ಮಾಡೋದು ಅಂತ ನೋಡೋಣ. ಈಗ ಡೆಸಿಮಲ್ ಅಲ್ಲಿ ಇದೆ, ರೂಟ್ 0.9 ಅಂತ ಕೊಟ್ಟಿದ್ದಾರೆ. ಇದನ್ನ ಹೇಗ್ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ, ಸುಮ್ನೆ ನೀವು 90 ರೂಟ್ 90ಗೆ ಸಾಲ್ವ್ ಮಾಡಿ. ರೂಟ್ 90ಗೆ ಸಾಲ್ವ್ ಮಾಡ್ಬಿಟ್ಟು ನಾವು ಒಂದು ಪಾಯಿಂಟ್ ನ ನಮ್ಮ ಲೆಫ್ಟ್ ಗೆ ಮೂವ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ದಿಸ್ ಇಸ್ ದ ಸಿಂಪಲ್ ಟ್ರಿಕ್. ಈಗ ಅಕಸ್ಮಾತ್ ನೀವು ಕೇಳ್ಬೋದು, ಈಗ ರೂಟ್ 0.95 ಇದೆ, ಅವಾಗ ಏನ್ ಮಾಡೋದು ಮ್ಯಾಮ್ ಅಂತ. ಅವಾಗ ಸೇಮ್ ರೂಟ್ 95 ನೀವು ಸಾಲ್ವ್ ಮಾಡಿ ಬಂದಿರೋ ಆನ್ಸರ್ ಅಲ್ಲಿ ಎಲ್ಲಿ ಪಾಯಿಂಟ್ ಪ್ಲೇಸ್ ಆಗಿರುತ್ತಲ್ಲ ಒಂದ್ ನಂಬರ್ ನಿಮ್ಮ ಲೆಫ್ಟ್ ಗೆ ಮೂವ್ ಮಾಡಿ ಪಾಯಿಂಟ್ ಇಡಿ.
ಅವಾಗ ನಿಮ್ಗೆ √0.95ಗೆ ಆನ್ಸರ್ ಬರುತ್ತೆ, ರೈಟ್? ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ ಕನ್ಫ್ಯೂಸಿಂಗ್ ಆಗಿದೆ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಇಲ್ಲಿ √0.9 ಇದೆ. ನಾ ಏನ್ ಹೇಳಿದೆ, √90 ನೀವು ಸಾಲ್ವ್ ಮಾಡಿ ಅಂತ ಹೇಳಿದೆ. ಓಕೆ, ಈಗ √90 ನೀವು ಸಾಲ್ವ್ ಮಾಡಿದ್ರೆ 9 ಸ್ಕ್ವಯರ್ ನಮ್ಗೆ ನಿಯರರ್ ಬರುತ್ತೆ. ಸೊ 90 ಡಿವೈಡೆಡ್ ಬೈ 9 ಮಾಡ್ಕೋತೀವಿ, ಅವಾಗ ನಮ್ಗೆ 10 ಆನ್ಸರ್ ಬರುತ್ತೆ. ಈಗ ಇದೆರಡನ್ನು ಆಡ್ ಮಾಡಿ. ಸೊ 19. ಸೊ 19 ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ 9.5 ಬರುತ್ತೆ, ರೈಟ್? ಎಸ್. ಈಗ ನಾನೇನ್ ಹೇಳಿದೆ, 1 ಪಾಯಿಂಟ್ ನಿಮ್ಮ ಲೆಫ್ಟ್ ಮೂವ್ ಮಾಡಿ, ಎಲ್ಲಿ ಪಾಯಿಂಟ್ ಪ್ಲೇಸ್ ಆಗಿದೆಯೋ ಅಲ್ಲಿಂದ. ಈಗ ಇಲ್ಲಿ 9.5 ಬರ್ತಿದೆ. ಎಷ್ಟಕ್ಕೆ? √90ಗೆ ಆನ್ಸರ್. ಅದೇ ನಮ್ಗೆ √0.9 ಬೇಕಂದ್ರೆ ಇಲ್ಲಿರೋ ಪಾಯಿಂಟ್ ನ ನಮ್ಮ ಲೆಫ್ಟ್ ಮೂವ್ ಮಾಡಬೇಕು. ದಟ್ ಈಸ್ 0.95 ಆಗತ್ತೆ ಅವಾಗ. ಅಂಡ್ ದಿಸ್ ಇಸ್ ದ ಆನ್ಸರ್ ಫಾರ್ √0.9, ರೈಟ್? ಈಗ ಇನ್ನೂ ಒಂದ್ ಸಮ್ ತಗೊಳ್ಳೋಣ. ಈಗ 0.45 ಅಂತಂದ್ರೆ ತಗೊಳ್ಳೋಣ. ಹೀಗಿದೆ. ಇದನ್ನ ಹೇಗೆ ಸಾಲ್ವ್ ಮಾಡೋದು? ಇದನ್ನ ನಾವು √45 ಅಂತ ಅನ್ಕೊಂಡು ಸಾಲ್ವ್ ಮಾಡಿ. √45ಗೆ ನಾವ್ ಏನ್ ತಗೋತೀವಿ? 6 square 36 and 7 square is 49. But 49 is the nearest. So ನಾವೇನ್ ಮಾಡ್ತೀವಿ? 45 divided by 7 ಮಾಡ್ತೀವಿ. 45 divided by 7 ಮಾಡಿದ್ರೆ ನಮ್ಗೆ 6.43 ಬರುತ್ತೆ. ಇದೆರಡನ್ನು ಆಡ್ ಮಾಡಿ, ಅವಾಗ ನಮ್ಗೆ ಎಷ್ಟು ಬರುತ್ತೆ? 13.43 ಬರುತ್ತೆ. ಅಂಡ್ 13.43 ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ 6.715 ಬರುತ್ತೆ. ಅಂಡ್ ಇಷ್ಟಕ್ಕೆ ಆನ್ಸರ್ ನಿಲ್ಸಿದ್ರೆ ಇದು √45ಗೆ ಆನ್ಸರ್ ಆಗುತ್ತೆ. ಅದೇ ನಮ್ಗೆ ಈಗ ಏನ್ ಬೇಕು? 0.45 ರೂಟ್ಗೆ ಆನ್ಸರ್ ಬೇಕು. ನಾವೇನ್ ಮಾಡ್ಬೇಕು? 1 ಪಾಯಿಂಟ್ ನಮ್ಮ ಲೆಫ್ಟ್ ಮೂವ್ ಮಾಡ್ಬೇಕು. ದಟ್ ಇಸ್ 0.671. ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ 0.45. ಅಂಡ್ ಇದ್ರ ಅಕ್ಯುರಸಿ ಬಂದ್ಬಿಟ್ಟು ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ವರೆಗೆ ನಿಮಗೆ ಈ ಮೆಥಡ್ ಅಲ್ಲಿ ಅಕ್ಯುರೇಟ್ ಆಗಿ ಸೇಮ್ ಬರುತ್ತೆ. 3rd ಡಿಜಿಟ್ ಇಂದ ಸ್ವಲ್ಪ ವೇರಿ ಆಗ್ತಾ ಹೋಗುತ್ತೆ. ಸೊ ಇದ್ರ ಅಕ್ಯುರಸಿ ಬಂದ್ಬಿಟ್ಟು ಪಾಯಿಂಟ್ ಆದ್ಮೇಲಿಂದ 2 ಡಿಜಿಟ್ ಅಂತ ನೀವು ಇಟ್ಕೋಬಹುದು, ರೈಟ್? ಅಂಡ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಷ್ಟೇ ಸಾಕು. ಪಾಯಿಂಟ್ ಆದ್ಮೇಲಿಂದ 2 ಡಿಜಿಟ್ ಮ್ಯಾಕ್ಸಿಮಮ್ ಕೇಳೋದು ನಿಮ್ಗೆ. ಸೊ ಈ ಟ್ರಿಕ್ ನ ನೀವು ಖಂಡಿತವಾಗ್ಲೂ ಯೂಸ್ ಮಾಡಬಹುದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ರೈಟ್? ಎಸ್. ಈ 2 ಸಮ್ ಬಂದ್ಬಿಟ್ಟು ನೀವು ಸಾಲ್ವ್ ಮಾಡ್ಬೇಕು. ಒಂದು ಹೋಲ್ ನಂಬರ್ ಇದೆ ಅಂಡ್ ಒಂದು ನಾನು ಡೆಸಿಮಲ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದೀನಿ. ಇದೆರಡು ನೀವು ಟ್ರೈ ಮಾಡಿ ಅಂಡ್ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಟ್ರಿಕ್ ಫಾರ್ ದ ಡೇ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಇನ್ನು ga+na+nam ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.